ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶುಕ್ರವಾರದ ವ್ಲಾಗು. ಶುಕ್ರವಾರ ಹೇರ್ ಪ್ಯಾಕ್ ಹಾಕೋಣ ಅಂತೇಳಿ ರಾತ್ರಿನೇ ನಾನು ಸ್ವಲ್ಪ ಮೆಂತ್ಯನ ಮತ್ತು ಅದ್ರ ಜೊತೆಗೆ ಅಗಸೆ ಬೀಜನ ಒಂದೊಂದು ಸ್ಪೂನಷ್ಟನ್ನು ನೆನೆ ಹಾಕಿದ್ದೆ. ಅದ್ರ ಜೊತೆಗೆ ಸಣ್ಣ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ದಾಸವಾಳ ಎಲೆ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಆಲಿವೆರಾ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಎಷ್ಟು ಪೇಸ್ಟ್ ಅಂತೂ ತುಂಬ ಗಮ್ಮತ್ತ ಚೆನ್ನಾಗಿದೆ. ಇದನ್ನು ಪೂರ್ತಿ ಹೇರ್ಗೆ ನಾನು ಫುಲ್ಲು ಹೇರ್ಗೆ ಅಂದರೆ ಬುಡದಿಂದ ಕೆಳಗಡೆವರೆಗೂ ಪೂರ್ತಿಯಾಗಿ ಇದನ್ನು ಹಚ್ಕೋಬೇಕು. ಇದನ್ನು ಹಚ್ಕೊಳ್ಳೋದ್ರಿಂದ ಏರ್ ಗ್ರೋತು ಚೆನ್ನಾಗಾಗುತ್ತೆ, ಜೊತೆಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಶೈನಿಂಗ್ ಕೂಡ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಆ ನೀರು ಈ ನೀರು ಅಂತ ಮಿಕ್ಸ್ ಆದಾಗ ಕೂದಲು ಡ್ಯಾಮೇಜ್ ಆಗೋದು ಜಾಸ್ತಿ ಆಗುತ್ತೆ, ಜೊತೆಗೆ ಶೈನಿಂಗ್ ಏನೂ ಇರೋದಿಲ್ಲ, ಪೂರ್ತಿ ಒರಟಾಗಿರುತ್ತೆ. ಈ ಥರ 15 ಡೇಸ್ಗೆ ಒಂದು ಸಲ ಹಚ್ಕೊಳ್ಳೋದ್ರಿಂದ ಗ್ರೋತು ಚೆನ್ನಾಗಾಗುತ್ತೆ, ಕೂದಲು ಉದುರೋದಿಲ್ಲ, ಹೇರು ಚೆನ್ನಾಗಿರುತ್ತೆ, ವಾಲ್ಯೂಮ್ ಚೆನ್ನಾಗಾಗುತ್ತೆ. ಎಲ್ಲ ಹಚ್ಕೊಂಡು ನಾನೊಂದು ಹಾಫ್ ಆನ್ ಅವರ್ ಹಾಗೆ ಬಿಡೋಣ ಅಂತೇಳಿ ಬಿಟ್ಟೆ. ಇನ್ನು ತಿಂಡಿಗೆ ಅಂತೇಳಿ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಒಳ್ಳೆ ಕಾಂಬಿನೇಷನು. ಈ ಸಲ ನಾನು ಪ್ಲೈನ್ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಇದ್ರ ಜೊತೆಗೆ ಟೊಮೆಟೊ ಗೊಜ್ಜು ಮಾಡೋಣ ಅಂತೇಳಿ. ಯೂಶ್ವಲಿ ನಾನು ಮಸಾಲೆ ರೊಟ್ಟಿ ಜಾಸ್ತಿ ಮಾಡುವಂಥದ್ದು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಮೇಲ್ಗಡೆ ಎಲ್ಲ ಬೇಕಿತ್ತು ಅಂತೇಳಿ ಮೇಲ್ಗಡೆ ಬಂದೆ. ಎಲ್ಲ ಪಾಟಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಬೇಕಿತ್ತು. ರಂಗೋಲಿ ಬಿಟ್ಟು ಕೆಳಗಡೆನೂ ಬಂದು ರಂಗೋಲಿ ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಾದಮೇಲೆ ಕೂದಲು ಒಂಥರ ಫುಲ್ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೂದಲು ಕೂಡ ಉದುರೋದು ಸ್ವಲ್ಪ ಕಮ್ಮಿ ಆಗಿತ್ತು. ಇತ್ತೀಚೆಗಂತೂ ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೆ. ಹಾಗಾಗಿ ನನಗಂತೂ ತುಂಬಾ ಕೂದಲು ಉದುರಿದೆ. ಜೊತೆಗೆ ನಾನು ಸೋಲಾರ್ ನೀರು ಬಳಸೋದ್ರಿಂದ ತುಂಬ ಕೂದಲು ಉದುರುತ್ತಾ ಇದೆ. ಹಾಗಾಗಿ ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ನೀಟಾಗಿ ಒಂದು 6 ಮಂತ್ಸ್ ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಿಮಗೆ ಮನೇಲಿ ಸಿಗುವಂತಹ ಪದಾರ್ಥಗಳಲ್ಲೇ ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನು ಶುಕ್ರವಾರ ಆದ್ದರಿಂದ ಆಫೀಸಲ್ಲೂ ಪೂಜೆ ಇತ್ತು. ಸಿಂಪಲಾಗಿ ದೀಪ ಹಚ್ಬೇಕಿತ್ತು. ಇವತ್ತು ನಾನೇ ಪೂಜೆ ಮಾಡಿದೆ ಸಿಂಪಲಾಗಿ. ಹೂ ಹಾಕಿ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ್ಮೇಲೆ ಇವತ್ತು ಕೂಡ ಪಿಜ್ಜಾ ತಿನ್ನೋಣ ಅಂಥೇಳಿ ಎಲ್ಲ ಕೆಳಗಡೆ ಕರ್ಕೊಂಬಂದರು. ನನಗಂತೂ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ನಾನು ನಿನ್ನೆ ತಾನೇ ಒಂದು ಪಿಜ್ಜಾ ತಿಂದಿದ್ದೆ. ಇವತ್ತು ಇನ್ನೊಂದು ಕಾಂಬೋ ಟ್ರೈ ಮಾಡೋಣ ಅಂಥೇಳಿ ಕಾಂಬೋನ ತೊಗೊಂಡ್ವಿ. ಕಾಂಬೋದಲ್ಲಿ ಇಲ್ಲೂ ಕೂಡ ಕಾರ್ನ್ ಪಿಜ್ಜಾ ಜೊತೆಗೆ 3 ಒಂದು ಡಿಫ್ರೆಂಟ್ ಒಂದು ಟಿಕ್ಕಿ ಥರ ಕೊಟ್ಟಿದ್ದರು, ಜೊತೆಗೆ ಸಾಸು. ಅದ್ರ ಜೊತೆ ಕೊಟ್ಟಿರೋ ಸಾಸ್ ಅಂತೂ ತುಂಬಾ ಇಷ್ಟ ಆಯಿತು. ಪಿಜ್ಜಾ ತಿನ್ಕೊಂಡು ಇನ್ನು ಕೆಳಗಡೆ ಸ್ವಲ್ಪ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ನಾವು ಬಾತ್ ತಿಂತಾ ಇದೀವಿ. ಬಾತು ಬಿರಿಯಾನಿ ಥರನೇ ಗಮ್ಮತ್ತಿದೆ. ತುಂಬಾ ಚೆನ್ನಾಗಿದೆ ಬಾತು. ಸ್ಮೆಲ್ಲಲ್ಲಿ ತಿನ್ಮೇಲೆ ಗೊತ್ತಾಗುತ್ತೆ, ಟೇಸ್ಟ್ ಮಾಡಿದ್ಮೇಲೆ ಅದು ಏನು ಗೊತ್ತಾಗುತ್ತೆ. ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಎಷ್ಟೊಂದ್ಸತಿ ಬಕ್ರಾಗಿದ್ದೀನಿ. ಇವತ್ತು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ ತಿಂದಮೇಲೆ ಹೇಗಿದೆ ಅಂತ. ಹೋಟೆಲ್ ಬಾತ್ ಅದು ತುಂಬಾ ಚೆನ್ನಾಗಿತ್ತು. ಇನ್ನು ಮತ್ತೆ ನಮ್ಮ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಹೊರಟ ಮೇಲೆ ಮತ್ತೆ ಯಾರೋ ಒಬ್ಬರು ಪಿಜ್ಜಾನ ತರಿಸ್ಕೊಟ್ರು. ಪಿಜ್ಜಾ ತಿನ್ಕೊಂಡು ಅಲ್ಲಿಂದ RN ಫ್ಯಾಷನಿಗೆ ಬಂದ್ವಿ. RN ಫ್ಯಾಷನಲ್ಲಿ ಬಜ್ಜಿ ಬೋಂಡ ಚಳಿ ಅಂತೇಳಿ ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಅದ್ರ ಜೊತೆಗೆ ಖಾರ ಚಟ್ನಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು. ತುಂಬ ದಿನ ಆಗಿತ್ತು ನಾನು RN ಫ್ಯಾಷನ್ಗೆ ಹೋಗಿ ಅಂತೇಳಿ ಹೋಗಿದ್ದೆ. ಇನ್ನು ಅಲ್ಲಿ ಒಳ್ಳೆ ಬಜ್ಜಿ ತಿನ್ಕೊಂಡು ಮನೆಗೆ ಬಂದೆ. ಇನ್ನು ಮನೆಯಲ್ಲಿ ಬಿಸಿ ಬಿಸಿ ಹಪ್ಳ, ಸಂಡಿಗೆ, ಅದ್ರ ಜೊತೆಗೆ ಮಸೊಪ್ಪು ಸಾರು, ಅನ್ನ, ಒಳ್ಳೆ ಊಟ ಆಯಿತು. ಸ್ವಲ್ಪ ಚಳಿ ಇದೆ, ಚಳಿಗೆ ಈ ಥರ ಬಿಸಿ ಬಿಸಿ ಊಟ ಮಾಡಿದ್ರೆ ಮನೇಲಂತೂ ತುಂಬಾ ಖುಷಿಯಾಗಿ ಎಲ್ಲರೂ ಊಟ ಮಾಡ್ತಾರೆ.